ಓಂ ಗಣೇಶಾಯ ನಮಃ. ಓಂ ಮಾತಾಪಿತಾ ಗುರುದೇವತಾಭ್ಯೋ ನಮಃ. ಓಂ ತ್ರಿಮೂರ್ತಿ ತ್ರಿಶಕ್ತಿ ಶತಕೋಟಿ ದೇವತಾಭ್ಯೋ ನಮಃ. ಲಕ್ಷ್ಮೀ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾನು ರೋಹಿಣಿ ನಕ್ಷತ್ರದ ವಿವರಣೆ, ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರ ಗುಣ, ಸ್ವಭಾವ ಮತ್ತು ಲಕ್ಷಣಗಳ ಬಗ್ಗೆ ಮತ್ತು ವಿದ್ಯೆ ಪೂರ್ತಿ ವಿವರಣೆಯಿಂದ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಾಗಿದೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಯಾವುದೇ ಶುಭ ಕಾರ್ಯ ಮಾಡಲು ಶುಭಗಳಿಗೆ ಶುಭ ನಕ್ಷತ್ರವನ್ನು ನೋಡುವುದು ಹಿಂದೂ ಸಂಪ್ರದಾಯ. ಉತ್ತಮ ನಕ್ಷತ್ರದಲ್ಲಿ ಕೆಲಸ ಆರಂಭಿಸಿದರೆ ಯಶಸ್ವಿಯಾಗುತ್ತದೆ ಎಂದು ಜ್ಯೋತಿಷ್ಶಾಸ್ತ್ರ ಹೇಳುತ್ತದೆ. ಆಕಾಶದಲ್ಲಿ ಕೋಟಾನುಕೋಟಿ ನಕ್ಷತ್ರಗಳು ಇದ್ದರೂ ಈ ಜ್ಯೋತಿಷ್ಶಾಸ್ತ್ರದಲ್ಲಿ ಬರೀ 27 ನಕ್ಷತ್ರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗಿದೆ. ಈ 27 ನಕ್ಷತ್ರದಲ್ಲಿ 4ನೇ ನಕ್ಷತ್ರವೇ ಈ ರೋಹಿಣಿ ನಕ್ಷತ್ರ. ಪ್ರತಿ ನಕ್ಷತ್ರವು 4 ಪಾದಗಳನ್ನು ಮತ್ತು 13 ಡಿಗ್ರಿ 20 ನಿಮಿಷ ಸಮಯವನ್ನು ಹೊಂದಿರುತ್ತದೆ. ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರ 1, 2, 3, 4 ಪಾದಗಳು ವೃಷಭ ರಾಶಿಗೆ ಸೇರುತ್ತದೆ. ಇದರಿಂದ ಈ ರೋಹಿಣಿ ನಕ್ಷತ್ರದ ಜನಿಸಿದವರ ರಾಶಿ ವೃಷಭ ರಾಶಿ ಆಗುತ್ತದೆ. ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಹೆಸರಿಡಲು ಓ, ವ, ವಿ, ಉ ಎಂಬ ಅಕ್ಷರಗಳು ಸೂಕ್ತ ಎಂದು ತಿಳಿಯಿರಿ. ಈ ರೋಹಿಣಿ ನಕ್ಷತ್ರದ ಚಿಹ್ನೆ ತೇರು ಅಂದರೆ ರಥವಾಗಿದೆ. ಈ ನಕ್ಷತ್ರವನ್ನು ಆಳುವ ಗ್ರಹ ಚಂದ್ರಗ್ರಹ ಮತ್ತು ಈ ರೋಹಿಣಿ ನಕ್ಷತ್ರ ಜನಿಸಿದವರಿಗೆ ಪ್ರಥಮವಾಗಿ ಚಂದ್ರ ಮಹಾದಶೆ ಪ್ರಾರಂಭವಾಗುತ್ತದೆ. ಈ ರೋಹಿಣಿ ನಕ್ಷತ್ರದಲ್ಲಿ 1ನೇ ಪಾದದಲ್ಲಿ ಜನನವಾದರೆ ತಂದೆಗೆ ಅಥವಾ ಸೋದರ ಮಾವನಿಗೆ ದೋಷವಿರುವುದರಿಂದ ಶಾಂತಿಯನ್ನು ಆಚರಿಸಬೇಕು. 2ನೇ ಪಾದದಲ್ಲಿ ಜನನವಾದರೆ ತಂದೆಗೆ ದೋಷ ಇರುವುದರಿಂದ ಶಾಂತಿಯನ್ನು ಆಚರಿಸಬೇಕು. 3ನೇ ಪಾದದಲ್ಲಿ ಜನನವಾದರೆ ತಾಯಿಗೆ ದೋಷ ಇರುವುದರಿಂದ ಶಾಂತಿಯನ್ನು ಆಚರಿಸಬೇಕು. 4ನೇ ಪಾದದಲ್ಲಿ ಜನನವಾದರೆ ಜನಿಸಿದ ಮಗುವಿಗೆ ದೋಷ ಇರುವುದರಿಂದ ಶಾಂತಿಯನ್ನು ಆಚರಿಸಬೇಕು. ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರು ಅಂತ್ಯನಾಡಿಗೆ ಸೇರುತ್ತಾರೆ. ಈ ರೋಹಿಣಿ ನಕ್ಷತ್ರ ಮನುಷ್ಯ ಗಣಕ್ಕೆ ಸೇರಿದ ನಕ್ಷತ್ರವಾಗಿದೆ. ಈ ರೋಹಿಣಿ ನಕ್ಷತ್ರದ ಗುಣ ರಜೋಗುಣವಾಗಿದೆ. ಈ ರೋಹಿಣಿ ನಕ್ಷತ್ರಕ್ಕೆ ಆಳುವ ದೇವತೆ ಬ್ರಹ್ಮದೇವರಾಗಿದ್ದಾರೆ. ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರ ರಜ್ಜು ಕಂಠರಜ್ಜು ಆಗಿದೆ. ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರ ವರ್ಣ ವೈಶ್ಯವರ್ಣವಾಗಿದೆ ಮತ್ತು ಈ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದವರ ಯೋನಿ ಸರ್ಪಯೋನಿ ಆಗಿದೆ. ಈಗ ನಾವು ಈ ರೋಹಿಣಿ ನಕ್ಷತ್ರ 1ನೇ ಪಾದದಲ್ಲಿ ಜನಿಸಿದವರ ಪ್ರತ್ಯೇಕ ಗುಣಲಕ್ಷಣಗಳ ಬಗ್ಗೆ ತಿಳಿಯೋಣ. ಇವರು ವಿಶೇಷ ಬುದ್ಧಿವಂತರು ಆಗಿರುತ್ತಾರೆ. ಇತರರನ್ನು ಮೆಚ್ಚಿಸುವ ಗುಣವನ್ನು ಇವರು ಹೊಂದಿರುತ್ತಾರೆ. ಇವರು ಮಾಡಿದ ಒಳ್ಳೆಯ ಕೆಲಸಕ್ಕೆ ಪ್ರತಿಫಲವನ್ನು ಅಪೇಕ್ಷಿಸುವವರು ಆಗಿರುತ್ತಾರೆ. ಅದಕ್ಕಾಗಿ ದುಡಿಯಲು ಮತ್ತು ಕಷ್ಟಪಡಲು ಸಿದ್ಧವಾಗಿರುತ್ತಾರೆ. ಇವರು ಸ್ವತಂತ್ರವಾಗಿ ಜೀವನವನ್ನು ಮಾಡುವವರು ಆಗಿರುತ್ತಾರೆ ಮತ್ತು ಇವರು ಮಾಡುವ ಧನದ ಸಂಪಾದನೆಗೆ ಅಡೆತಡೆ ಇರುವುದಿಲ್ಲ. ಇವರು ಅನ್ಯರಲ್ಲಿ ಉದ್ಯೋಗಿಗಳಾಗುವುದು ಅಷ್ಟು ಹಿತಕರವಲ್ಲ. ವ್ಯಾಪಾರವೇ ಇವರಿಗೆ ಜೀವನದ ಆಧಾರವಾಗುವ ಸಾಧ್ಯತೆ ಹೆಚ್ಚು. ಇವರಿಗೆ ಸ್ವಾರ್ಥತೆ ಇಲ್ಲ. ಸಾರ್ವಜನಿಕರ ಕ್ಷೇತ್ರದಲ್ಲಿ ದುಡಿಯುವುದರಿಂದ ಜನರಿಗೆ ಇವರು ಯಾವಾಗಲೂ ಬೇಕಾಗುವವರು ಆಗಿರುತ್ತಾರೆ. ಇವರ ಜೀವನದಲ್ಲಿ ಕಷ್ಟ ಸುಖ ಎರಡೂ ಸಮಾನವಾಗಿರುತ್ತದೆ. 1 ರಿಂದ 9ನೇ ವಯಸ್ಸಿನಲ್ಲಿ ಶುಭ ಕಾರ್ಯ, 9 ರಿಂದ 13ನೇ ವಯಸ್ಸಿನಲ್ಲಿ ಸುಖ ಸೌಖ್ಯ, 13 ರಿಂದ 17 ವಯಸ್ಸಿನಲ್ಲಿ ಅನಾರೋಗ್ಯ ರೋಗ ಭಯ, 17 ರಿಂದ 27ನೇ ವಯಸ್ಸಿನಲ್ಲಿ ವಿವಾಹ ಉದ್ಯೋಗ ವ್ಯಾಪಾರ, 27 ರಿಂದ 34 ವಯಸ್ಸಿನಲ್ಲಿ ಸಾಲ ಅಪಾಯ, 34 ರಿಂದ 50ನೇ ವಯಸ್ಸಿನಲ್ಲಿ ಸುಖ ಸೌಖ್ಯ ಶುಭ ಕಾರ್ಯಗಳು, 50 ರಿಂದ 54 ವಯಸ್ಸಿನಲ್ಲಿ ಆಸ್ತಿ ಲಾಭ ಅನಾರೋಗ್ಯ, 64 ರಿಂದ 85 ವಯಸ್ಸಿನಲ್ಲಿ ಶುಭ ಕಾರ್ಯ ಅದೃಷ್ಟ ಜೀವನ.